ಇಲ್ಲಿ ಬೆಳಗ್ಲ ಗಾಡಿ ಕೂಲ್ ಆಗ್ಲ ತರಬಿದ್ವು, ಅದ್ರ ಗಾಡಿನ ಸ್ಟಾರ್ಟ್ ಆಗತ್ತು. ಬಬ್ಲಾದಿಗ್ ಹೋತಾ ಮಂಟ್ರದಾಗ ಸಮೀಪ ಬಂದ ನೋಡ್ರಿ ಶಿವನ ಮೂರ್ತಿ ಈ ರೀತಿ ಕಾಣ್ತೈತಿ ನೋಡ್ರಿ. ಇವತ್ತ ಹೊಂಟಿರೋದು ಬಬ್ಲಾದಿ ಹೊಂಟದೇವು ನಾವು. ಆಗೊಮ್ಮೆ ಕಾರ್ ಗಾಡಿಯಾಗ ಹೋಗಿದ್ವು, ಈಗ ಬೈಕ್ನಾಗ ಹೊಂಟದೇವು. ಇಬ್ರ ನಾ ತೇಜು ಹೊಂಟದೇವು. ತೇಜು ಸೌಕರ್ ಗಾಡಿ ಹತ್ತಾರ ಮ್ಯಾಗ ಹೊಂಟದೇವು. ಮಸ್ತ್ ಒಂದ್ 2-3 ಸಿನಿಮ್ಯಾಟಿಕ್ ತೋರಿಸ್ತು. ಮತ್ ಜೀವನದಲ್ಲಿ ನಗೋದು ಹೇಗಂತ ಕಲ್ತ್ಕೊಂಡೆ, ಆದ್ರೆ ಹಾಳೋದು ಹೇಗಂತ ಜೀವನಾನೇ ಕಲಿಸ್ತಿದೆ. ಕಾಡುವಂತ ನೂರು ನೋವು ಇರುಳಲ್ಲಿ ನಾಟಿದಂತೆ ಬಾಣ ಬಂದು ಎದೆಯಲ್ಲಿ. ಇದ ಇಲೆಕ್ಷನ್ ಚೆಕ್ ಪೋಸ್ಟ್ ನಿಂತಾರ ನೋಡ್ರಿ ಎಲ್ಲ ಪೊಲೀಸರ. ಒಂದು ಕಾರ್ ಗಾಡಿ ಬಿಡ್ಲಾರ್ದ ಎಲ್ಲ ಚೆಕ್ ಮಾಡತ್ತಾರ. ಇದ ಇಲೆಕ್ಷನ್ ಚೆಕ್ ಪೋಸ್ಟ್ ಮಾಲಿಂಗ್ಪುರ. ಯಾವ ಊರಿಗೆ ಬಂದಿವಿ ಗುರುತಿಲ್ಲ. ಇಲ್ಲಿ ನಾಷ್ಟಾ ಮಾಡ್ಬೇಕಂತ ನಿಲ್ಸಿದ್ವು. ನಾಷ್ಟಾ ಮಾಡೋ ಮುಂದೆ ಸಿಗುತ್ತೆ ಹೋಟೆಲ್. ಇಲ್ಲಿ ತಗೊಂಡು ರೈಸ್ ಬಜ್ಜಿ ಕರೆಕ್ಟಾ ನಾಷ್ಟ ಮಾಡ್ತಿಲ್ಲ. ಓಟ್ ಬಂದೆವು ಆ ಸಟ್ಟಿಲೆ ಬಂದು ಹಸು ಅದು ಮುದೋಳಕ್ ಬಂದೆವು. ರೈಸ್ ಬಜ್ಜಿ ಇದ ಊರ ಹೆಸರ ಮುದೋಳ. ಈಗ ಜಸ್ಟ್ ನಾಷ್ಟಾ ಆಯ್ತು. ಒಟ್ಟಿಗೆ ಮೊದಲು ಊಟ ಬಿದ್ರ ಆಮೇಲೆ ಮುಂದೆ ಹೋಗ್ಬೋದು. ಊಟ ಇರ್ಲಿಕ್ಕ ಹೋಗಾಕ ಆಗುದಿಲ್ಲ. ಇಬ್ರು ಊಟ ಮಾಡ್ಲಾರ್ದ ಹಂಗ ಜಳಕ ಮಾಡಿ ಲಘು ಬಂದಿದ್ವು. ಲಘು ಅಂದ್ರೆ ಏನ 10ಕ್ಕೆ ಜಾಗ ಬಿಟ್ಟಿದೀವು. ಅದಕ್ಕ ಹೇಳೋದ ಲೇಟ್ ಆಕೈತಿ. 10ಕ್ಕೆ ಜಳಕ ಮಾಡಿ ಬರ್ಬೇಕಾದ್ರ ಇಲ್ಲಿ ಬರೋಟ್ಗೆ 11 ಏನಾಗೈತಿ. ನಾಷ್ಟಾ ಅದು ಮಾಡ್ಕೊಂತೀವಿ. ಏನ್ ಶವತ್ ಹೋಗಿ ಸಿಗ್ತೀವಿ. ಅಲ್ಲೇ ಸಿಗ್ತೀವಿ. ಇಲ್ಲ ಮಂಟೂರ್ದಾಗಾರ ಸಿಗ್ತೀವಿ. ಬರ್ರಿ. ನೀರಬೇಕು ಎಂಬ ನನ್ನ ಛಲದಲ್ಲಿ ಲೂಟಿಯಾಗಿ ಹೋದಲ್ಲಿ ಇದು ಎಚ್ಚರವಿಲ್ಲದ ಕನಸೆ ಅಥವಾ ಬಬ್ಲಾದಿಗ್ ಹೋತಾ ಮಂಟ್ರದಾಗ ಹಾದಿ ಮ್ಯಾಗ ಒಂದ್ ಪರಮಾತ್ಮನ ಮೂರ್ತಿ ಕಾಣ್ತೈತಿ. ಆ ಮೂರ್ತಿ ನೋಡ್ಕೊಂಡ್ ಹೋಗ್ಬೇಕಂತ ಇಲ್ಲಿ ಗಾಡಿ ತರಬಿ ಬಂದದಿ ಒಳಗ. ನಿಮಗೂ ತೋರಿಸ್ತೀವಿ ನೋಡ್ರಿ. ಇದ ಮಂಟೂರ್ ಪರಮಾತ್ಮನ ಮೂರ್ತಿ. ಇದ ನಂದಿ. ನಾವಿನ್ನ ಹಂಗಾಸಿ ಅಲ್ಲಿ ಎಲ್ಲಾರು ಹೊಂಟಾರು. ಆ ಕಡೆಂತ್ರ ಹೋಗಿ ಇಲ್ಲಿ ನೋಡ್ರಿ. ಇದ ನಿಮ್ಗೆ ಎದ್ರ ಕಾಣೋದು ಇದ ಪರಮಾತ್ಮನ ಮೂರ್ತಿ. ಅಷ್ಟ ಅಲ್ಲೇ ಹೋಗಿ ಸಿಗ್ತೀನಿ. ನಾವು ಹೊಂಟದಿವಿ. ಇಲ್ಲಿ ನೇಚರ್ ಅದು ಎಲ್ಲ ಭಾರಿ ಐತಿ. ಇಲ್ಲಿ ಸ್ವಚ್ಛತೆ ಅದು ಕಾಪಾಡ್ರಿ. ನೀವು ಬಂದಾಗ ಗುಟ್ಕಾ ಪಟ್ಕ ತಿಂದು ಉಗುಳೋದು ಅದು ಮಾಡಬೇಡ್ರಿ. ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಸ್ವಚ್ಛತೆ ಐತಿ. ಮತ್ತು ನಾವು ಬಂದು ಇಲ್ಲಿ ಸ್ವಚ್ಛತೆ ಕಾಪಾಡ್ಬೇಕು. ಪ್ರವಾಸಿಗರು ಇನ್ನೂ ಅಷ್ಟು ಜನಗಳು ಬರ್ಬೇಕು ನಮ್ಮಿಂತ್ರ. ನಾವ ಬಂದು ಇಲ್ಲಿ ಎಲ್ಲ 15 ಹಲಕಟ್ಗಿರಿ ಮಾಡಿದೆವು. ಅದು ಸರಿ ಅನ್ಸಂಗಿಲ್ಲ. ಈ ಪರಮಾತ್ಮನ ಮೂರ್ತಿಗೆ ದೇಣಿಗೆ ನೀಡಿದ ಲಿಸ್ಟ್ ಹಾಕ್ಯಾರ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಸನೆ ಬಂದದಿ ನೋಡ್ರಿ. ಇಲ್ಲಿ ಹಿಡ್ದು ಹೊಂಟದೇವು. ಇಲ್ಲಿ ಹಡಗಿನ ಸೌಲಭ್ಯ ಕೂಡ ಐತಿ. ಹಡಗಿನಾಗ ಒಂದು ಸುತ್ತ ಹೋಗಿ ಬರ್ಬೋದು. ನಾವು ಸುಮ್ಮ ತಿರುಗಾಡಿ ನೋಡ್ಬೋದು. ಅಲ್ಲಿ ಬಂದಾರ ಮಂದಿ ನೋಡ್ರಿ. ಇಲ್ಲೇ ಕಾಣೋದು ಶಿವನ ಮೂರ್ತಿ. ಸಮೀಪ ಬಂದ ನೋಡ್ರಿ ಆ ಶಿವನ ಮೂರ್ತಿ ಈ ರೀತಿ ಕಾಣ್ತೈತಿ ನೋಡ್ರಿ. ಫಸ್ಟ್ ಕ್ಲಾಸ್ ಭಾರಿ ಕಾಣೋದು ಶಿವನ ಮೂರ್ತಿ. ಇಲ್ಲಿ ಶಿವನ ಮೂರ್ತಿ ಸುತ್ತು ಎಲ್ಲ ಕಡೆ ನೀರ್ ಐತಿ. ನಡಬಾರ್ಕ ಶಿವನ ಮೂರ್ತಿ ಐತಿ. ಇಲ್ಲಿ ನೀರು ನೋಡ್ರಿ. ಅಲ್ಲಿ ಬ್ರಿಡ್ಜ್ ಕಾಣೋದಿಲ್ಲ, ಹಂಗಾಶ್ ಅಲ್ಲಿ ಬ್ರಿಡ್ಜ್ ಏನು ಕಾಣೋದೈತಿ. ಹಂಗಾದ ನಾವು ಬಂದಿದ್ದ, ಹಂಗಾದ ಹಿಂಗೆ ಬಂದಿದ್ದ ಪರಮಾತ್ಮನ ಮೂರ್ತಿ. ಈಗ ಮಂಟ್ರದಾಗಿರೋ ಪರಮಾತ್ಮನ ಮೂರ್ತಿ ನೋಡ್ಕೊಂಡು ಹೊಂಟದೇವು ಬಬ್ಲಾದಿ ಕಡೆ. ಇನ್ನು ಡೈರೆಕ್ಟ್ ನಿಮ್ಗೆ ಬಬ್ಲಾದಿಗೆ ಹೋಗಿ ಸಿಗುತ್ತೆ. ಆ ಬ್ಲಾಗ್ನಾಗೂ ಬಬ್ಲಾದಿ ತೋರ್ಸೀನಿ. ಆದ್ರೆ ಇನ್ನೊಂದ್ಸಲ ಬಂದದೇವತ್ತ ಈ ಬ್ಲಾಗ್ ಮಾಡತ್ತೇನೆ. ಇದನ್ನೂ ಎಲ್ಲರೂ ನೋಡ್ರಿ. ಹಂಗೆ ನಮ್ಮ ಚಾನಲ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಆ ಬಬ್ಲಾದಿಗೆ ಹೋಗಿ ಸಿಗುತ್ತೆ. A few moments later. ಈಗ ಜಸ್ಟ್ ಇಲ್ಲಿ ಬಬ್ಲಾದಿ ಹೊಳೆಗೆ ಬಂದಿದ್ದೆವು. ಹೊಳೆದ ನೋಡ್ರಿ ಗಾಯ ತೇಜು ಸೌಕರ್ ಕೈಕಾಲು ಮುತ್ತಿ ತಗೊಳತ್ತಾನ. ಇಲ್ಲೈತಿ ನಮ್ಮ ಗಾಡಿ. ನಾವು ಜಸ್ಟ್ ಆ ಗಾಡಿ ಪಾರ್ಕ್ ಮಾಡಿ ಗುಡಿ ತಗೊಂಡಿದ್ದೆವು. ಬಬ್ಲಾದಿ ಸದಾಶಿವ ಜನ ಮಠಕ್ಕೆ ಹೊಂಟಿದೆವು. ಇಲ್ಲಿ ನೋಡ್ಬೋದು ನೀವು. ಈ ಸೈಡ್ ಯಂತ್ರ ಮಠ. ಅಲ್ಲೇ ಮುಂದೆ ಹೋಗೋಣ. ಇದ ನೋಡ್ರಿ ಮೇನ್ ಎಂಟ್ರನ್ಸ್ ಗೇಟ್. ಹೋದ ಸಲ ಬಂದಾಗ ಮಂದಿ ಪೂಲಿದ್ರು. ಈ ಸಲ ಅಷ್ಟೊಂದಿಲ್ಲ. ಇಲ್ಲಿ ಭಕ್ತಾದಿಗಳು ಬೆಡ್ಕೊಂಡಿದ್ದ ಕಾಯಿ ಕಟ್ಟಾತಾರ. ನೀವು ಏನಾರು ಬೆಡ್ಕೊಂಡಿದ್ರ ಬಂದಾಗೊಮ್ಮೆ ಕಟ್ಟೋರಿ.
ಇಲ್ಲಿ ಅಲ್ಲಿ ಮುತ್ಯಾರು ಕುಂಡ್ರು ಜಾಗ ಅದ್ರ ವಿಡಿಯೋ ಮಾಡೋಕ್ಕಾಗಲ್ಲ ಮತ್ತು ಸೈಡ್ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಬರ್ರಿ. ಈ ಸಲನೂ ಒಳಗೆ ವಿಡಿಯೋ ಮಾಡೋಕೆ ಅಲಾವ್ ಇರಲಿಲ್ಲ, ಆದರೂ ಕಷ್ಟಪಟ್ಟು ಒಂದು ವಿಡಿಯೋ ಮಾಡ್ಕೊಂಡೀನಿ. ಅದನ್ನ ಡಬ್ಬಿಂಗ್ ವಾಯ್ಸ್ ಡಬ್ಬಿಂಗ್ ಮನೆಗೆ ಹೋಗಿ ಮಾಡ್ತೀನಿ. ಅದೊಂದು ಕ್ಲಿಪ್ ತಗೊಂಡೀನಿ. ಇನ್ನು ನೆಕ್ಸ್ಟ್ ನಮ್ಮ ಪೈನ ನಮ್ಮೂರ ಕಡೆ ಸಿಗ್ತೀನಿ. ಮತ್ತು ಇಲ್ಲಿ ಬಬಲಾದಿ ಅಂದ ಬಳಕ ತೀರ್ಥ ಫೇಮಸ್, ಎಲ್ಲ ಕಡೆ ತೀರ್ಥ ಮಾರತ್ತಾರ. ಹೋದ ಸಲ ನಾವು ಜಾತ್ರೆದಾಗ ಬಂದಿದ್ದೆವು, ಈ ಸಲ ಹಂಗೆ ನಾರ್ಮಲ್ ಬಂದಿದ್ದೆವು ಸೋಮವಾರ ದಿವಸ. ಇಲ್ಲಿ ತೀರ್ಥ ಈ ಸೈಡ್ ಒಬ್ರು ತೀರ್ಥ ಮಾರತ್ತಾರೋ. ಇಲ್ಲಿ ಒಂದು ಸೈಡ್ ಇಲ್ಲಿ ಕೋಲ್ಡ್ ಡ್ರಿಂಕ್ಸ್ ಅಂಗಡಿಯಾಗ ಕೂಡ ತೀರ್ಥದಾವು, ಇಲ್ಲಿ ಅಷ್ಟ ತೀರ್ಥದಾವು. ಇಲ್ಲಿ ನೋಡ್ಬೋದು ನೀವು. ನಾಷ್ಟ ಸಿಗ್ತೀನಿ. ಇಲ್ಲಿ ಬಬ್ಲಾದಿ ದಾಟಿ ಹೋಗೋ ಮುಂದೆ ಬಬ್ಲಾದಿ ಮೇನ್ ಎಂಟ್ರೆನ್ಸ್ ಗೇಟ್ ಮುಂದೆ ಒಂದು ಜ್ಯೂಸ್ ಅಂಗಡಿ ಐತಿ. ಹೋಗೋ ಮುಂದೆ ಹೊಟ್ಟೆ ತಂಪಾಗಲ್ಲ, ಜ್ಯೂಸ್ ಕುಡಿಯಾಕೆ ನಿಂತಿದ್ದೀವಿ. ಇಲ್ಲಿ ಜ್ಯೂಸ್ ಕುಡ್ದು ಹೋಗೋ ಮುಂದೆ ಶೌತ್ ಸಿಗ್ತೀನಿ. ನೀವು ತೇಜ ಮ್ಯಾಂಗೋ ಜ್ಯೂಸ್ ತೊಗೊಂಡಾನು, ನಾ ಚಿಕ್ಕು ಜ್ಯೂಸ್ ಕುಡಿದು ಸಿಗ್ತೀನಿ ನಮಗೆ. ಮನೆಗೆ ಹೊಂಟಿದ್ದೆವು. ಇಲ್ಲಿ ರನ್ ಬೆಳಗ್ಗೆ ಬಂದೆವು. ಗಾಡಿ ಫುಲ್ ಗರಮ್ ಅಂತಲೇ ಗಾಡಿ ತರಬೇದೆವು. ಇಲ್ಲಿ ಐತಿ ನೋಡ್ರಿ ನಮ್ಮ ಗಾಡಿ ಸ್ಕೂಟಿ. ಇಲ್ಲಿ ತರಬೇದು ನೋಡ್ರಿ, ಗಾಡಿ ಫುಲ್ ಕಂಡೀಷನ್ದಾಗ ಐತಿ, ಗರಮ್ ಆಗೈತಿ. ಅದಕ್ಕೆ ಇಲ್ಲಿ ತರಬೇವು. ಅದಟ್ಟು ಕೂಲಾಗಿ ನಾವು ಒಟ್ಟು ನೀರು ಕುಡ್ದೀವಿ. ಈಗ ನಾವು ಒಟ್ಟು ಕೂಲಾಗಂತಲೇ ಹೋಗ್ತೀವಿ. ನಾವು ಇನ್ನು ಮುಂದೆ ಹೋಗ್ತಾ ಸಿಗ್ತೀವಿ. ಇಲ್ಲಿ ಬೆಳಗ್ಲ ಗಾಡಿ ಕೂಲ್ ಆಗ್ಲಿ ತರಬಿದ್ವು, ಅದ್ರ ಗಾಡಿನ ಸ್ಟಾರ್ಟ್ ಆಗತ್ತು. ನುಗ್ಸ್ಕೋತ ಹೊಂಟ ನೋಡ್ರಿ. ಮುಂದೆ ಎಲ್ಲೋ ಗ್ಯಾರೇಜ್ ಐತತ್ತ, ಅಲ್ಲಿ ಒಬ್ರನ್ನ ಕೇಳಂತ ಹೇಳಿದಾರು. ಅಲ್ಲಿ ಹೋಗ್ಬೇಕಣ್ಣ. ಅದು ಗ್ಯಾರೇಜ್ ಎಲ್ಲೈತೋ ಕಾಣುವತ್ತು. ಬಿಸಿಲಾಗ ಮಂಡ ಅವನು ಚಾಲು ಆಗತ್ತಿದ ಅಂದ ತೆಲ್ತಾಪ್ ಒಂದು ಆಗದೈತಿ. ನುಗ್ಸ್ಕೋತ ಹೊಂಟ ನೀವು. ಏನೈತೋ ಗ್ಯಾರೇಜ್ ಅಣ್ಣ? ಇದ ಕಾಣ್ತೈತಿ. ಅದು ಅಲ್ಲಿ ಕಾಣ್ತೈತಿ. ಗಾಡಿ ಆಟ ತರಬ್ಯಾರ. ಇಲ್ಲೇ ಸ್ಟಾರ್ಟ್ ಆಗಿಲ್ಲ, ಚಾಲು ಮಣ್ಣು ಚಾಲು ಆಕೈತಿ ಮಣ್ಣು. ಇವಂದ ಸ್ಟಾರ್ಟ್ರ್ ಒಂದಿಲ್ರಿಪ್ಪ. ಇವಂದ ಏನು ಫೋನ್ ಬರತೈತಿ ಕಪ್ರಿ. 15 minutes later. ಇದು ಗಾಡಿ ತಣ್ಣಿನ ತಾಣ ಕಿಕ್ಕೊಡಿ ಅಂತ ತಣ್ಣಿನ ತಾಣ ಚಾಲು ಆತ್ರಿ. ಏನಕತ್ತ ಕಿಕ್ ಹೊಡೆದು ಇವ್ನ ಕಾಲಿಗೆ ರಗತ್ ಬಂದ್ರು ಚಾಲು ಆಗ್ಲಿಲ್ರಿ. ಈಗ ತಾಣ ಚಾಲು ಆತ್ರಿ. ಒಂದ್ ಎರಡು ಕಿಕ್ಕಿಗೆ ಒಂದಿಟ್ಟು ನುಗ್ಸ್ಕೋತ ಬಂದಿಲ್ಲ. ಗ್ಯಾರೇಜ್ ಬಂದ್ ನಿಲ್ಸಿರ ಗ್ಯಾರೇಜ್ ಅವರು ಗ್ಯಾರೇಜ್ ಬಂದ್ ಮಾಡ್ಯಾರ. ಇವತ್ತು ಏನೋ ಫಂಕ್ಷನ್ ಐತೆ ಅಂತ ಅವರು ಬಂದ್ ಮಾಡ್ಯಾರ. ಅವರು ಬರ್ಲಿಲ್ಲ. ಲಾಸ್ಟಕ್ ನಮ್ ತೇಜು ಸಾವ್ಕಾರ ಕಿಕ್ ಹೊಡೆದು ಚಾಲು ಮಾಡಿಬಿಟ್ಟು ಗಾಡಿ ಏನ್ ಬಗ್ಗೆ ತಾನು ಚಾಲು ಆತ್ ಪಾಡಾತ್ರಿ. ಅದೊಂದು ಏನೋ ಸ್ಲೋ ಮನೆಗೆ ಹೋಗ್ತೀವ್ರಿ. ಒಂದ್ 2-3 ಸಿನಿಮ್ಯಾಟಿಕ್ ತೋರಿಸ್ನೋ ಬರ್ರಿ.